ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳಿದ್ರೆ ಏರ್ಫಾಲ್ ಪ್ರಾಬ್ಲಮ್ ಏನಕ್ಕಾಗುತ್ತೆ, ಏನೆಲ್ಲ ರೀಸನ್ ಮತ್ತು ಯಾವೆಲ್ಲ ಸಾಮಾನ್ಯ ಕಾರಣಗಳು ಇರಬಹುದು ಅಂತ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ಮತ್ತೆ ತಡ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಏರ್ಫಾಲು ಯಾವಾಗ ಏರ್ಫಾಲ್ ಆಗೋಕ್ಕೆ ಶುರುವಾಗುತ್ತೆ ಅಂತ ನೀವೇನಾದರೂ ಕೇಳೋದಾದರೆ, ತಲೆಯಲ್ಲಿ ಹೊಟ್ಟು ಡ್ಯಾಂಡ್ರಫ್ ಅಂತ ಹೇಳ್ತೀವಲ್ವ, ಆ ಡ್ಯಾಂಡ್ರಫ್ ಅನ್ನೋದು ಯಾವಾಗ ತಲೆ ಬುಡದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಏರ್ಫಾಲ್ ಅನ್ನೋದು ಕೂಡ ತುಂಬ ಏರ್ಫಾಲ್ ಆಗೋಕ್ಕೆ ಶುರುವಾಗುವಂತಹದ್ದು. ನಾವು ಡ್ಯಾಂಡ್ರಫ್ ಆಗದೆ ಇರುವಾಗ ಹೇಗೆ ಕೂದಲನ್ನು ಕಾಪಾಡಿಕೊಳ್ಳೋದು ಅಂತ ನೀವೇನಾದರೂ ಕೇಳಿದ್ರೆ, ಆದಷ್ಟು ನೀವು ತಲೆಗೆ ಆಯಿಲನ್ನು ನೈಟ್ ಟೈಮ್ ಮಲಗುವಾಗ ಹಾಕಿ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ಸ್ನಾನ ಮಾಡಿ ತೆಗೆದುಬಿಡೋ ಥರ ಇರಬೇಕು. ಇಲ್ಲಾಂದರೆ ನಾವು ಆಯಿಲ್ ಹಾಕ್ಕೊಂಡು ಹೊರಗಡೆ ಹೋದಾಗ ಅಲ್ಲಿನ ಧೂಳು, ಪೊಲ್ಯೂಷನ್ಸ್ ಎಲ್ಲ ನಮ್ಮ ಕೂದಲಿಗೆ ತಾಗೋದ್ರಿಂದ ಎಣ್ಣೆ ಅಂತಲೇ ಗೊತ್ತಲ್ವ ನಿಮ್ಗೆ, ಒಂಥರ ಅಂಟು ಥರ ಇರುತ್ತೆ. ಅದು ಕೂದಲಿಗೆ ಅಂಟ್ಕೊಂಡು ಅದು ಕೂದಲಿನ ಬುಡಕ್ಕೆ ತಾಗಿ ಅಲ್ಲಿ ಕೂಡ ನಮಗೆ ಡ್ಯಾಂಡ್ರಫ್ ಫಾರ್ಮೇಷನ್ ಆಗುವಂಥದ್ದು ಹೆಚ್ಚಾಗಿರುವಂಥದ್ದು. ಆದಷ್ಟು ನೀವು ರಾತ್ರಿ ಟೈಮಲ್ಲಿ ಎಣ್ಣೆ ಹಾಕಿ ಮಾರ್ನಿಂಗ್ ಸ್ನಾನ ಮಾಡಿ ತೆಗೆದುಬಿಡೋ ಥರನೇ ನೋಡ್ಕೊಳ್ಳಿ. ಇದೊಂದು ಟಿಪ್ ಅಂತ ಹೇಳ್ತೀನಿ. ಇನ್ನೇನಪ್ಪ ನಮಗೆ ಏರ್ಫಾಲ್ ಕಂಟ್ರೋಲಿಗೆ ಟಿಪ್ ಅಂತ ನೀವೇನಾದರೂ ಕೇಳೋದಾದರೆ, ಆದಷ್ಟು ನೀವು ವಾರದಲ್ಲಿ 2 ದಿನ ತಲೆಗೆ ಸ್ನಾನ ಮಾಡಿದ್ರೆ ಸಾಕು. ನಾವು ಪ್ರತಿದಿನ ಎಣ್ಣೆ ಹಾಕ್ದೇ ಸ್ನಾನ ಮಾಡೋದ್ರಿಂದನೂ ಕೂಡ ನಮಗೆ ಡ್ಯಾಂಡ್ರಫ್ ಅನ್ನೋದು ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಬೇಕಾದರೆ ನೀವು ಈ ವ್ಯತ್ಯಾಸನ ಗಮನಿಸಿ ನೋಡಿ. ಆದಷ್ಟು ನೀವು ವಾರಕ್ಕೆ 2 ದಿನ ತಲೆ ಸ್ನಾನ ಮಾಡೋ ಥರ ಎಣ್ಣೆ ಹಾಕಿನೇ ತಲೆ ಸ್ನಾನ ಮಾಡಿ. ಎಣ್ಣೆ ಹಾಕ್ದೇ ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಡ್ಯಾಂಡ್ರಫ್ ಅನ್ನೋದು ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ನೀವೇ ಬೇಕಾದರೆ ವ್ಯತ್ಯಾಸನ ಗಮನಿಸಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ನೀವು ಯಥೇಚ್ಛವಾಗಿ ಮುಡಿಯೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಯಥೇಚ್ಛವಾಗಿ ನೀರನ್ನು ಕುಡೀರಿ. ನೆಕ್ಸ್ಟ್ ಟಿಪ್ ಏನಪ್ಪ ಏರ್ಫಾಲ್ ಕಂಟ್ರೋಲಿಗೆ ಅಂತ ನೀವೇನಾದರೂ ಕೇಳೋದಾದರೆ, ಈಗೇನು ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ, ಆ ಥರ ಸ್ನಾನ ಆದ ತಕ್ಷಣ ಈ ಥರ ಜೋರಾಗಿ ಕೂದಲನ್ನ ಉಜ್ಜಬಾರ್ದು. ಯಾವುದೇ ಕಾರಣಕ್ಕೂ ಈ ಥರ ಉಜ್ಜಬಾರ್ದು. ಕೂದಲನ್ನು ಈ ಥರ ಉಜ್ಜೋದ್ರಿಂದನೂ ಕೂಡ ನಮಗೆ ಏರ್ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಈಗೇನು ತೋರಿಸ್ತಿದ್ದೀನಲ್ವ ಆ ಥರ ಕೆಲವೊಬ್ರಿಗೆ ಈ ಥರ ಅಭ್ಯಾಸ ಇರುತ್ತೆ. ಸ್ನಾನ ಆಗಿದ ತಕ್ಷಣ ಈ ಥರ ಟವಲಿಂದ ಕೂದಲನ್ನು ಜೋರಾಗಿ ಬಡ್ದು ಸಿಕ್ಕಿ ತೆಗೆಯೋ ಅಭ್ಯಾಸ ಈ ಥರ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಕೂದಲಲ್ಲಿ ಸ್ಪ್ಲಿಟ್ಸ್ ಕೂಡ ಜಾಸ್ತಿ ಆಗುತ್ತೆ, ಏರ್ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಬದಲಿಗೆ ಸ್ನಾನ ಮಾಡಾದಮೇಲೆ ನಾನು ಈಗೇನು ತೋರಿಸ್ತಿದ್ದೀನಲ್ವ ಆ ಥರ ಆದಷ್ಟು ಸ್ಮೂತಾಗಿ ನಮ್ಮ ಹೇರ್ನ ಹ್ಯಾಂಡಲ್ ಮಾಡೋದ್ರಿಂದನೂ ಕೂಡ ನಮಗೆ ಏರ್ಫಾಲ್ ಸಮಸ್ಯೆ ಆದಷ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಸಾಮಾನ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ತುಂಬ ಲೇಟಾಗಿ ಮಲಗುವಂತಹದ್ದು, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂತಹದ್ದು ದೇಹಕ್ಕೆ. ಈ ಥರ ಮಾಡೋದ್ರಿಂದನೂ ಕೂಡ ಏರ್ಫಾಲ್ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇನೇ ಪ್ರೆಷರ್ ಇರಲಿ, ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ನಾವು ಎಷ್ಟೇ ಸ್ಟ್ರೆಸ್ ಟೆನ್ಷನ್ ಮಾಡಿಕೊಂಡ್ರೂ ಕೂಡ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅದ್ರ ಬದಲಿಗೆ ಶಾಂತವಾಗಿದ್ದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರಿಂದ ದೇಹಕ್ಕೂ ಒಳ್ಳೆಯದು, ನಮ್ಮ ಮನಸ್ಸಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೆಕ್ಸ್ಟು ಸರಿಯಾದ ರೀತಿಯ ಶಾಂಪೂವಿನ ಬಳಕೆ. ಹೇಗಪ್ಪ ನಾವು ಹೇರ್ಗೆ ಶಾಂಪೂನ ಅಪ್ಲೈ ಮಾಡುವಂತಹ ಸರಿಯಾದ ರೀತಿ ಅಂತ ನೀವೇನಾದರೂ ಕೇಳೋದಾದರೆ, ನಾವು ಸ್ನಾನಕ್ಕೆ ಯೂಸ್ ಮಾಡುವಂತಹ ಒಂದು ಜಗ್ಗಿಗೆ ಸ್ವಲ್ಪ ನೀರಿಗೆ ಶಾಂಪೂನ ಹಾಕಿ ಮಿಕ್ಸ್ ಮಾಡಿ ಆನಂತರನೇ ನಾವು ಕೂದಲಿಗೆ ಅದನ್ನು ಹಚ್ಕೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಶಾಂಪೂವಿನ ಕಂಟೆಂಟ್ ಏನಾದ್ರೂ ತೊಳೆಯುವಾಗ ನೀಟಾಗಿ ಹೋಗ್ತೇನೆ ಆ ಶಾಂಪೂ ಏನಾದರೂ ಕೂದಲಿನ ಬುಡದಲ್ಲಿ ಹಾಗೆ ಉಳ್ಕೊಂಡ್ರೆ ಅದು ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಆದಾಗ ಹೇರ್ಫಾಲ್ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಸಾಮಾನ್ಯ ಕಾರಣಗಳಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಏರ್ಫಾಲ್ನ ಕಂಟ್ರೋಲ್ ಮಾಡ್ಬೋದು, ಇನ್ನು ಯಾವ್ಯಾವೆಲ್ಲ ಕಾರಣಗಳಿಂದ ನಮಗೆ ಏರ್ಫಾಲ್ ಆಗುತ್ತೆ ಅನ್ನೋದನ್ನು ನಾನು ಡೀಟೇಲ್ಡಾಗಿ ಶೇರ್ ಮಾಡ್ತೀನಿ. ದಯವಿಟ್ಟು ಮರಿದೇನೆ ವಿಡಿಯೋನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.